ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕರ್ನಾಟಕ ಸರ್ಕಾರದ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು, ಅಂದರೆ ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಪ್ಡೇಟ್ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಸಚಿವಾಲಯದಂಥ ವಿಧಾನಸೌಧದಂಥ ಬೆಂಗಳೂರು, ಅಂದರೆ ದಿನಾಂಕ 4/9/2025 ಸುತ್ತೋಲೆಯಲ್ಲಿ ಒಂದು ಅಧಿಸೂಚನೆ ಪ್ರಕಾರ ಕೆಲವಷ್ಟು ಅಪ್ಡೇಟ್ ಕೊಟ್ಟಿದ್ದಾರೆ. ಅಂದರೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಿರುವ ಹಾಗೆ ವಿಷಯ ಏನಂತಂದ್ರೆ, ನೇರ ನೇಮಕಾತಿಯಾಗಿರುವ ಹೊರಡಿಸಿರುವ ಕೆಲವಷ್ಟು ಅಧಿಸೂಚನೆಗಳನ್ನು ರದ್ದುಪಡಿಸುವ ಬಗೆ. ಅಂದ್ರೆ ಇವ್ರು ಏನು ಹೇಳ್ತಾರಂದ್ರೆ, ದಿನಾಂಕ 25/11/2024 ಅಲ್ಲಿಂದ 29/3/2025 ಮತ್ತು 11/4/2025 ಉಲ್ಲೇಖ. ಈ ಸುತ್ತೋಲೆಯಲ್ಲಿ ಕೆಲವಷ್ಟು ಬದಲಾವಣೆ ಆಗ್ತವೆ 2024ರಲ್ಲಿ. ಸೊ ದಿನಾಂಕ ಬಂದುಬಿಟ್ಟು 4/9/2025 ರಂದು ನಡೆದಿರುವ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ. ಅಂದರೆ ಇವ್ರು ಏನು ಹೇಳ್ತಾರಂದ್ರೆ, 2025ರಲ್ಲಿ ಮೊನ್ನೆ ಕೆಲವಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವಷ್ಟು ಬದಲಾವಣೆಗಳು ಆಯಿತು. ಸೊ ಅವ್ರೇನು ಹೇಳ್ತಾರಂದ್ರೆ, ಈಗ ನಾವು ಆಲ್ರೆಡಿ ಕೆಲವಷ್ಟು ಜಾಬ್ಗಳನ್ನು ಮೆರಿಟ್ ಲಿಸ್ಟ್ನಲ್ಲಿ ಕರೆದಿದ್ದಾರೆ. ಅಂದರೆ ನೇರ ನೇಮಕಾತಿಗೆ ಕೆಲವಷ್ಟು KPTCL ಆಗಿರ್ಬೋದು, ಅಂದ್ರೆ ಪೋಸ್ಟ್ ಆಫೀಸ್, ಕೇಂದ್ರದಿಂದ ಪೋಸ್ಟ್ ಆಫೀಸ್ ಆಗಿರ್ಬೋದು, ಇನ್ನು ಥರದ ಕೆಲವಷ್ಟು ಜಾಬ್ಗಳನ್ನು ಕರೆದಿರ್ತಾರೆ. ಅಂದರೆ ನಿಗಮದಲ್ಲಾಗಲಿ ಮತ್ತು ಮಂಡಳಿ. ಸೊ ಅವ್ರೇನು ಹೇಳತ್ತಾರಂದ್ರೆ, ನೀವು ಪ್ರತಿಯೊಂದು ಜಾಬದಲ್ಲಿ ಕರೆದಿರೋವಂದ್ರೆ ನಮಗೀಗ ಆಲ್ರೆಡಿ ಅವ್ರು ಕೋರ್ಟಿಗೆ ಹಾಕಿದ್ರು, KPTCL ಆಗಿರಲಿ ಅದನ್ನು ಕೋರ್ಟಿಗೆ ಹಾಕಿದ್ರು. ಸೊ ಅದು ಕೇರ್ಟ್ನಿಂದ ಜಾಮೀನು ಅಂದ್ರೆ ಈ ಸತಿ ಒಂದಾಗಲಿ ನೇರ ನೇಮಕಾತಿ ಆಗಲಿ ಅಂತ ಅದೊಂದು ಆದೇಶದ ಪ್ರಕಾರ ಬಂದಿದೆ. ಈಗ ಕೆಲವಷ್ಟು ಇಲಾಖೆಯಲ್ಲಿ ಆಗಿರ್ತಾವೆ, ಮಂಡಳಿ ಮತ್ತು ನಿಗಮ ಸಂಯುಕ್ತ, ಅಂದರೆ ಕೆಲವಷ್ಟು ಅಪ್ಡೇಟ್ ಸಂಸ್ಥೆಗಳಲ್ಲಿ ಹುದ್ದೆಗಳ ನೇರ ನೇಮಕಾತಿ ಮಾಡ್ಕೊಂಡಿರ್ತಾರೆ. ಸೊ ಅವರು ಆಫೀಸಲ್ಲಿ ವೆಬ್ಸೈಟ್ನಲ್ಲಿ ಏನು ಹೇಳತ್ತಾರಂದ್ರೆ, ಉಲ್ಕಿತ ಸಂತೋಲನೆ ನೀಡಲಾಗಿರುವ ಸೂಚನೆಗಳ ಕಡೆಗೆ ಗಮನ ಸೆಳೆಯುತ್ತಾ ದಿನಾಂಕ 28/10/2024 ರಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ. ಅಂದ್ರೆ ಅಲ್ಲಿ ಒಂದು ಕೆಲವಷ್ಟು ಉಟ್ರು ಕೂಡಿ ಸಚಿವ ಸಭೆಯಲ್ಲಿ ಕೂಡಿರುವಂಥ ಎಲ್ಲರೂ ಪ್ರತಿಯೊಬ್ಬರು ಏನು ನಿರ್ಧಾರ ಮಾಡ್ತಾರಂದ್ರೆ, ದಿನಾಂಕ 28/10/2024 ಅಂದರೆ KPTCL ಕರೆದಿದ್ದು 14/10/2024. ಇಲ್ಲಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, 2024/10/28 ಅಂದರೆ 2024ರಲ್ಲಿ 10ನೇ ತಿಂಗಳು 28ನೇ ತಾರೀಕು ಇದರ ಆದ ನಂತರ ಕರೆದಿರುವಂಥ ಕೆಲವಷ್ಟು ಪೋಸ್ಟ್ಗಳನ್ನು ಅವರು ಮತ್ತೆ ನಡೆಸಬೇಕು. ಅಂದರೆ ಅವ್ರು ನೇರ ನೇಮಕಾತಿ ತೆಗೆದು ಮೀಸಲಾತಿಗೆ ಅನುಗುಣವಾಗಿ ಅವ್ರು ಮತ್ತೆ ಕರಿಬೇಕಂತಂದು ಹೊರಡಿಸಿದ್ದಾರೆ. ಆದರೆ ಸರ್ಕಾರದ ಯಾವುದೇ ಒಂದು ಮಂಡಳಿ, ಇಲಾಖೆ, ಮಂಡಳಿ, ನಿಗಮ ಸಂಯುಕ್ತ ಸಂಸ್ಥೆಗಳಿಗೂ ನೇರ ನೇಮಕಾತಿಗೆ ಪ್ರಾಧಿಕಾರಿಗಳು ಹೊರಡಿಸಿದ ಅಧಿಸೂಚನೆಗಳನ್ನು ರದ್ದುಗೊಳಿಸಿ, ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಿ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಕಾಲಬದ್ಧವಾಗಿ ಟೈಮ್ ಬೋರ್ಡ್ ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಮತ್ತೆ ಸೂಚಿಸಬೇಕಾಗಿದೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿವರೆಗೂ ಆಗಿರುವಂಥ ನೇರ ನೇಮಕಾತಿಯನ್ನು ರದ್ದುಗೊಳಿಸ್ಬೇಕತ್ತ. ಸೊ ಮುಂದೆ ಮತ್ತೆ ಮೀಸಲಾತಿ ಅನುಸಾರವಾಗಿ ಪೋಸ್ಟನ್ನು ಬಿಡಬೇಕು. ಮುಂದುವರಿದು ದಿನಾಂಕ 28/10/2024 ಹಿಂದೆ ನೇರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಿ ದಿನಾಂಕ 28/10/2020 ನಂತರ ಸರ್ಕಾರಕ್ಕೆ, ಅಂದರೆ ಸರ್ಕಾರದ ಯಾವುದೇ ಇಲಾಖೆ, ಮಂಡಳಿ, ಸಂಸ್ಥೆಗಳಿಗೆ ಹುದ್ದೆಗಳಿಗೆ ನೇರ ನೇಮಕ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರ ಯಾವುದಾದರೂ ತಿದ್ದುಪಡಿ ಅಧಿಸೂಚನೆಗಳನ್ನು ಹೊರಡಿಸಿದಲ್ಲಿ ಅಂಥ ಎಲ್ಲ ನೇಮಕಾತಿ ಅಧಿಸೂಚನೆಗಳಿಗೂ ಸಹ ರದ್ದುಗೊಳಿಸಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ಹೊಸದಾಗಿ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕೆಂದು ಸಹ, ಹಾಗೂ ಕಾಲಬದ್ಧವಾಗಿ ಟೈಮ್ ಬೋರ್ಡ್ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಎಲ್ಲ ನೇಮಕಾತಿ ಪ್ರಾಧಿಕಾರಿಗಳಿಗೆ ಸೂಚಿಸಲಾಗಿದೆ. ಅಂದ್ರೆ ಅವ್ರು ಏನು ಹೇಳತ್ತಾರಂದ್ರೆ, ಈಗ ನೀವು ಮತ್ತೆ ರಿಟರ್ನ್ ಮಾಡಬೇಕಂತಂದ ಪ್ರತಿಯೊಂದು ಇಲಾಖೆದವರಿಗೆ ಮತ್ತು ನಿಗಮದವರಿಗೆ, ಮಂಡಳಿಯವರಿಗೆ, ಸಂಯುಕ್ತದವರಿಗೆ, ಸಂಸ್ಥೆಗಳಿಗೆ ಅಧಿಸೂಚನೆಯನ್ನು ಕೊಡತ್ತಾರ. ಇದು ಇನ್ನೂ ಫೈನಲ್ ಆಗಿಲ್ಲ. ಸೊ ಅವರು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಂಥ ಇದೊಂದು ವಿಧಾನಸೌಧದಲ್ಲಿರುವಂಥ ಸಚಿವಾಲಯದಲ್ಲಿ ಇರುವಂಥ ಸಚಿವರು ಕೂಡಿ ಒಂದು ನೋಟಿಸನ್ನು ಹೊರಡಿಸ್ಯಾರ 4ನೇ ತಾರೀಕು. ಸೊ ಅದನ್ನು ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ ಅಂದರೆ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ, ಸಂಕಲನಕಾರರಾದ ಸಿ ರಾಜಪತ್ರ. ಇದೊಂದು ಪತ್ರ ಯಾರಿಗೆ ಹೋಗಿತ್ತು ಅಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರು, ಅಂದರೆ ಮಹಾ ನಿರ್ಬಂಧಕ ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ಒಟ್ಟರು ಕೂಡಿ ಈ ಪತ್ರವನ್ನು ಒಂದು ಡಿಸಿಷನ್ ತೊಗೊಂಡಿರ್ತಾರೆ. ಸೊ ಇದರ ಪ್ರಕಾರ ಇನ್ನು ಹಿಂದೆ 28/10/2024 ಹಿಂದೆ ಆಗಿರುವಂಥ ಎಲ್ಲ ನೇಮಕಾತಿಗಳಿಗೆ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ಸೊ ಈ ಮುಂದುವರೆದ ದಿನಾಂಕದಲ್ಲಿ ನೇರ ನೇಮಕಾತಿ ಅಧಿಸೂಚನೆ ಹೊರಡಿಸಿ
ಅದು ಹಿಂದೆ ಹೊರಡಿಸಿ ಮುಂದೆ ಆದ ಯಾವುದೇ ಇಲಾಖೆ ಆಗಿರಲಿ ಅವುಗಳು ನೇರ ನೇಮಕಾತಿ ಸಂಬಂಧಿಸಿದ ಬದಲಾವಣೆ ಮಾಡ್ಬೇಕಂತ ಹೇಳತ್ತಾರ. ಸೊ ಇದರಷ್ಟಿನ್ನ ಕೆಲವಷ್ಟು ಗೊಂದಲಗಳದಾವ. ಅದರದ ಇನ್ನೊಂದೆರಡು 3 ದಿನದಲ್ಲಿ ಏನರ ಅಪ್ಡೇಟ್ ಬಂದ್ರೆ ನಾನು ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ಥ್ಯಾಂಕ್ ಯು.